ಮಹಾಮಳೆಗೆ ಪಶ್ಚಿಮ ಘಟ್ಟ ಪ್ರದೇಶದ ಜನ ತತ್ತರಗೊಳ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ರಣಮಳೆಗೆ ದೂದ್ಗಂಗಾ, ವೇದಗಂಗಾ, ಕೃಷ್ಣಾ, ಘಟಪ್ರಭಾ ಆರ್ಭಟ ಜೋರಾಗಿ ಇದೆ. ಮಹಾಮಳೆಗೆ ಪಶ್ಚಿಮ ಘಟ್ಟ ಪ್ರದೇಶದ ಜನ ತತ್ತರ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ರಣಮಳೆ ಸುರಿತಾ ಇದೆ. ದೂಧಗಂಗಾ, ವೇದಗಂಗಾ, ಕೃಷ್ಣಾ, ಘಟಪ್ರಭಾ ನದಿಗಳ ಆರ್ಭಟ ಜೋರು. ಬೆಳಗಾವಿಯ ಜನರಿಗೆ ಸಂತಸ, ಮತ್ತೊಂದೆಡೆ ಸಂಕಟ. ಬೆಳಗಾವಿ ಜಿಲ್ಲೆಯಲ್ಲಿ 2 ದಿನ ಮಳೆ, 9 ಸೇತುವೆ ಮುಳುಗಡೆಯಾಗಿದೆ. ಸಂಪರ್ಕ ಸೇತುವೆ ಮುಳುಗಡೆ, 18 ಗ್ರಾಮಸ್ಥರ ಪರದಾಟ. ಧಾರ ಕರಾವಳಿಗೆ ತುಂಬಿ ಬಂದವು ಹಳ್ಳ ಕೊಳ್ಳಗಳು. ಚಿಕ್ಕೋಡಿ ವಿಭಾಗದ ಮತ್ತೊಂದು ಸೇತುವೆ ಜಲಾವೃತಗೊಂಡಿದೆ. ಮಲ್ಲಿಕವಾಡ ದತ್ತವಾಡ ಸಂಪರ್ಕಿಸುವ ಸೇತುವೆ ಮುಳುಗಡೆಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಲ್ಲಿಕವಾಡ ದೂಧಗಂಗಾಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಹಾಮಳೆಗೆ ಪಶ್ಚಿಮ ಘಟ್ಟ ಪ್ರದೇಶದ ಜನ ತತ್ತರಗೊಳ್ತಾ ಇದ್ದಾರೆ. ನೋಡಿ, ಬೆಳಗಾವಿಯಲ್ಲಿ 2 ದಿನಗಳವರೆಗೆ ಸುರಿದಂತಹ ಮಳೆ ಒಟ್ಟಾರೆಯಾಗಿ 9 ಸೇತುವೆಗಳು ಜಲಾವೃತಗೊಂಡಿರುವಂಥದ್ದು. ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು, ಅದರಲ್ಲಿ ದೂಧಗಂಗಾ, ವೇದಗಂಗಾ, ಕೃಷ್ಣಾ, ಘಟಪ್ರಭಾ ನದಿಗಳ ಆರ್ಭಟ ಜೋರಾಗಿದೆ ಅಂತ ಈ ಬೆಳಗಾವಿ ಸೈಡು ಘಟಪ್ರಭಾ ನದಿ, ದೂಧಗಂಗಾ, ವೇದಗಂಗಾ ನದಿ ಇರುವಂಥದ್ದು. ಸೊ ಇವುಗಳ ಆರ್ಭಟ ಕೂಡ ಜೋರಾಗಿದೆ. ಇನ್ನು ಮತ್ತೊಂದು ಕಡೆ ಕೃಷ್ಣಾ ನದಿನೂ ಕೂಡ ಅಲ್ಲಿ ಮಹಾರಾಷ್ಟ್ರದ ಸೈಡ್ ಅದು ಕೂಡ ತುಂಬಿ ಹರಿತಾ ಇದೆ. ಒಟ್ಟಾರೆ ನೋಡಿ, 18 ಗ್ರಾಮಸ್ಥರ ಪರದಾಟ ಇದೆ. ಅಂದರೆ 18 ಗ್ರಾಮಗಳಿಗೆ ಸಂಪರ್ಕ ಸೇತುವೆ ಆಗಿರುವಂಥದ್ದು. ಒಟ್ಟಾರೆಯಾಗಿ 9 ಸೇತುವೆಗಳು, ಹಳ್ಳಗಳು, ಕೊಳ್ಳಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ನೀರು ಎಲ್ಲಿ ನೋಡಿದ್ರು ಈಗ ಆ ರೀತಿಯಾದಂಥ ಸಿಚುವೇಶನ್. ಚಿಕ್ಕೋಡಿ ಉಪವಿಭಾಗದ ಮತ್ತೊಂದು ಸೇತುವೆ ಕೂಡ ಜಲಾವೃತಗೊಂಡಿದೆ. ಮಲ್ಲಿಕವಾಡ, ದತ್ತವಾಡ ಸಂಪರ್ಕಿಸುವಂಥ ಸೇತುವೆಗಳು ಮುಳುಗಡೆಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಲ್ಲಿಕವಾಡ ಮಳೆ ಇಲ್ಲ, ಮಳೆ ಬಂದ್ರೆ ಈ ಸುದ್ದಿ. ಒಂದ್ ಕಡೆ ಸಂತಸ, ಮಳೆ ಆಗ್ತಾ ಇದೆಯಪ್ಪ ಅಂತ ಖುಷಿ ಪಡುವಂತ ಸುದ್ದಿ. ಯಾಕಂದ್ರೆ ಎಷ್ಟೋ ನೋಡಿ, ಮೀನು ಕೂಡ ಅಲ್ಲಿ ಮೀನುಗಾರಿಕೆ ಕೂಡ ಮಾಡ್ತಾ ಇರುವಂಥದ್ದು. ಸೇತುವೆಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಅಲ್ಲಿರುವಂತಹ ಸೇತುವೆಗಳು ಜನಗಳಿಗೆ ಓಡಾಡಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು. ಈಗ ದಾರಿನೇ ಇಲ್ಲ ಅಲ್ಲಿ ಓಡಾಡಕ್ಕೆ, ಆ ರೀತಿಯಾದಂಥ ಸಿಚುವೇಶನ್ಸ್ ಆಗಿದೆ. ಜನಗಳಿಗೆ ಒಂದು ಕಡೆ ಪರದಾಟ ಕೂಡ. ಮಳೆ ಆಗ್ತಾ ಇದೆ ಅಪ್ಪ, ಬೆಳೆಗಳಿಗೆ ಇನ್ನು ಮುಂದೆ ನೀರಿನ ಕೊರತೆ ಇರಲ್ಲ ಅನ್ನುವಂಥದ್ದೊಂದು ಖುಷಿ ಪಡುವಂಥ ಸುದ್ದಿ. ಬಟ್ ಇಲ್ಲಿ ಈ ರೀತಿಯಾಗಿ ಜನಜೀವನ ಅಸ್ತವ್ಯಸ್ತಗೊಳ್ಳುವಂಥದ್ದು, ಸೇತುವೆಗಳ ಮುಳುಗಡೆ, ದಿನಂಪ್ರತಿ ಓಡಾಟ ಅಂತ ಇರುತ್ತೆ, ಓಡಾಟವನ್ನು ನಡೆಸ್ತಾ ಇರ್ತಾರೆ ಜನ, ಅವೆಲ್ಲವೂ ಕೂಡ ಬಂದ್ ಆಗ್ಬಿಟ್ಟಿದೆ ಈಗ. ಆ ರೀತಿಯಾದಂಥ ಸಿಚುವೇಶನ್ಸ್ ನೋಡಿ. ಈಗ ಅಲ್ಲಿ ಫಿಶಿಂಗ್ ಕೂಡ ಮಾಡ್ತಾ ಇರುವಂಥದ್ದು, ಅಲ್ಲಿ ಮೀನುಗಾರಿಕೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಕಡೆ ಖುಷಿ ಪಡುವಂಥ ಸುದ್ದಿ. ಆದರೆ ಮತ್ತೊಂದು ಕಡೆ ಈ ರೀತಿಯಾದಂಥ ಜನಜೀವನ ಅಸ್ತವ್ಯಸ್ತಗೊಳ್ಳೋದ್ರಿಂದ ಸಂಕಟ ಕೂಡ ಮತ್ತೊಂದು ಕಡೆ ಜನಗಳಿಗೆ ಓಡಾಟವನ್ನು ಕಲ್ಪಿಸೋದಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನೋ ಮುನ್ನೆಚ್ಚರಿಕೆವಾಗಿ ಅಂತ ನೋಡಿದಾಗ, ಇನ್ನು ಮುಂದಿನ ದಿನಗಳ ಏನು ಬರಗಾಲ ಬಂತು ಅಂತ ಅಂದಾಗ ಗಮನಿಸಿದ್ರೆ ಎಷ್ಟು ಮಟ್ಟಿಗೆ ಬೇಸಿಗೆ ಬರ ಎಷ್ಟು ಮಟ್ಟಿಗೆ ಅಲ್ಲಿ ಆವರಿಸ್ಕೊಂಡಿರುತ್ತೆ ಅಂಥ ಸಂದರ್ಭದಲ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಸದ್ಯದ ಸ್ಥಿತಿಯಲ್ಲಿ ಈ ರೀತಿಯಾಗಿದೆ, ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ.